ಮೇಡಮ್ ಸ್ವಲ್ಪ ಹಿಂದೆ ಮೊಬೈಲ್ ತೆಗೀರಿ. ಓಕೆ ಸರ್. ಮೊಬೈಲ್ ಕೈ ಎಳಿಬಾರ್ದು. ಸ್ವಲ್ಪ ಆಟ ಗ್ರಾಸ್ ತಗೊಂಡ್ರೆ ಆಯ್ತು. ಫೋನ್ ತೆಗಿರಿ ಇಲ್ಲಿ. ಸ್ವಲ್ಪ ಮೊಬೈಲ್ ತೆಗಿಬಿಡ್ರಿ. ಮೊಬೈಲಲ್ಲಿ ತೆಗಿಬಿಡ್ರಿ. ಮೊಬೈಲ್ ಬಿಡ್ರಿ. ಅಲ್ಲೇ ಬರ್ತಾರೆ ಅಂತ ಹೇಳಿ ಅಲ್ಲೇ ಕ್ಯಾಮ್ರಾ. ಅಶ್ವಥ್ ಮೈಕ್ ಅಂತ ಮೈಕ್ ಅಲ್ಲ, ಇದು QR ಕೋಡ್ ಕೊಡ್ತಾರೆ, ತಗೊಳ್ಳಮ್ಮ, ಇದ್ರಲ್ಲೇ ಬರುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕರ್ತರುಗಳೇ, ಮುಖಂಡಗಳೇ, ಮುನ್ಸಿಪಲ್ ಅಧ್ಯಕ್ಷರಾದಂಥ ಶಶಿಯವರೇ, ಕೌನ್ಸಿಲರ್ಗಳೇ, ಮಾಜಿ ಕೌನ್ಸಿಲರ್ಗಳೇ, ವಿವಿಧ ಸಂಘಟನೆಯಿಂದ ಬಂದಂಥ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ಬಹಳ ದಿನದಿಂದ ಬಂದು ಶಶಿಯವರು ಬಂದು ಟೈಮ್ ಕೇಳ್ತಾ ಇದ್ರು. ನಾನು ನಿಮ್ಮ ಶಾಸಕರು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಬಟ್ ಈಗ ಎಲ್ಲ ಚಿಂತಿಸ್ಕೊಂಡಿದ್ದಾರೆ. ಈ ಬೆಳಗ್ಗೆ ತಾನೇ ನಾನು ಸಂಬಂಧಪಟ್ಟಂತ ಡಾಕ್ಟರ್ನ ಮಾತಾಡಿದೆ. ಈಗ ಅವರೆಲ್ಲ ಒಟ್ಟಿಗೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೇರೆ ಡಾಕ್ಟರ್ ನಾನು ಏನೋ ಮಾತಾಡಿ ಏನು ಪರಿಸ್ಥಿತಿ ಅಂತ ಬೈಪಾಸ್ ಕೂಡ ಆಗಿದೆ. ಓಟ್ ಹಾಕೋದು ಕೂಡ 2 ದಿನ ನಾನು ಲೇಟ್ ಮಾಡಿದೆ. ಸೊ ಅವರ ಚುನಾವಣಾ ಸಂದರ್ಭದಲ್ಲಿ ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಶಶಿಯವರು ನೆನಪು ಮಾಡ್ತಾ ಇದ್ದಾರೆ. ಇವೆಲ್ಲ ಸೇರಿ ದುಡಿದಿದ್ದೀರಿ. ರಾಮನಗರ ಟೌನ್ ಒಂದೇ ಅಲ್ಲ, ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವಿಶೇಷವಾದಂಥ ರೂಪ ಕೊಡಬೇಕು ಅನ್ನೋದು ನನ್ನ ದೊಡ್ಡ ಸಂಕಲ್ಪ. ಈಗ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವಾಗ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಅರಿವಿದೆ. ಇದೇ ಸಂದರ್ಭದಲ್ಲಿ ಆಗ್ತಿರ್ಬೋದು, ಬಟ್ ಹಂತವಾಗಿ ಈಗಾಗಲೇ ಯೂನಿವರ್ಸಿಟಿ ಕೂಡ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಕೆಲಸ ಕೂಡ ನಡೀತಾ ಇದೆ. ಮುಂದೆ ಏನೇನಾಗಿತ್ತು ಅಂತೇಳಿ ನಾನು ನಿಮ್ಮ ಈ ಒಂದು ನಿಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ನಮ್ಮ ಜಿಲ್ಲೆಯ ಬಗ್ಗೆ ಆಗಲಿ ಅನಂತಪುರ ಬಿಟ್ಟು ಯಾವ ರೀತಿ ಇವತ್ತು ಕೂಡ ಬರಡುವಾಗಿ ನಿಂತಿದೆ ಅನ್ನೋದಕ್ಕೆ ನಾನೇನು ಹೇಳಬೇಕಾಗ್ತಿಲ್ಲ. ನಾನು ಹೇಳಿದ್ರೆ ಅದರ ರಾಜಕೀಯ ಪರಿಣಾಮ ಬರ್ತದೆ. ಈಗ ನಮ್ಮ ಜವಾಬ್ದಾರಿ ಇದೆ. ಖಂಡಿತ ಇದಕ್ಕೆ ಏನು ಅನುಕೂಲ ಆಗಬೇಕು ಅದನ್ನು ಹಿಂದೆ 3 ಜನ ಶಾಸಕರು ಸೇರಿ
ಸಿದ್ದರಾಮಯ್ಯ ಸಾಹೇಬರಿಗೂ ಅವರೆಲ್ಲ ಮನವಿ ಕೂಡ ಮಾಡಿದ್ರು. ಅವರು ಸ್ವಲ್ಪ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನೀಗಾಗಲೇ ಕೆಲವು ನೀರಾವರಿ ಇಲಾಖೆಯಿಂದ ಟೌನ್ನ ಕೆಲವು ಅಭಿವೃದ್ಧಿಗೆ ಕೆಲವು ಕಾರ್ಯಕ್ರಮ ಕೂಡ ತೆಗೆದುಕೊಂಡಿದ್ದೆ. ಈಗೆಲ್ಲ ಜವಾಬ್ದಾರಿ ಕೂಡ ನನಗೆ ಹೆಚ್ಚಿದೆ. ನಿಮ್ಮ ಮುನ್ಸಿಪಲ್ ಅಧ್ಯಕ್ಷರು ಏನು ಮನವಿಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಗ್ರಾಂಟ್ ಕೊಡಬೇಕು, ಯಾವ ರೀತಿ ಬಡವರಿಗೆ ಸೈಟ್ ಕೊಡಬೇಕು ಅಂತ ನಾನು ಈಗಾಗಲೇ ಇಕ್ಬಾಲ್ ಹುಸೇನ್ ಹೇಳಿದ್ದೇನೆ. ಮೊದಲನೇ ಹಂತದಲ್ಲೇ ಆ ಬಡವರಿಗೆ ಭಾಳ ಪೆಂಡಿಂಗ್ ಇತ್ತು. ಅದು ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಹಣ ಕೂಡ ಕನಕಪುರಕ್ಕೆ ಅವರು ಬಿಡುಗಡೆ ಮಾಡಿದರು. ಈಗ ರಾಮನಗರ ಕೂಡ ಮಾಡಬೇಕಾಗಿದೆ. DK ಸುರೇಶ್ ನಾನು ಈಗ ಮಾತಾಡ್ತೀನಿ. ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ನಾವೆಲ್ಲರೂ ಎಲ್ಲ ನಂದೇ ಕ್ಷೇತ್ರ. ಅದನ್ನು ನನ್ನ ಕಡೆಯಲ್ಲಿ ಇದೆ. ಇದು ಹೆಡ್ ಕ್ವಾರ್ಟರ್ಸ್ ಬೇರೆ ಇದೆ. ಹೆಡ್ ಕ್ವಾರ್ಟರ್ಸ್ಗೆ ಎಷ್ಟು ಗೌರವ ಕೊಡಬೇಕು ಖಂಡಿತ ಕೊಟ್ಟೆ ಕೊಡ್ತೀನಿ, ಚಿಂತೆ ಮಾಡಬೇಡ. ಅದು ಕೇಂದ್ರ ಬಿಂದು. ಈಗ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆಗೆ ಯಾವ ರೀತಿ ಗೌರವ ಬಂತು ಅನ್ನೋದು ತಾವೆಲ್ಲ ಗಮನಿಸಿದ್ದೀರಿ. ನಿಮ್ಗೆ ಯಾವ ರೀತಿ ಗೌರವ ನಿಮಗೆ ಸಿಕ್ತು, ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮ ಆಸ್ತಿ ಮೌಲ್ಯ ಎಷ್ಟಾಯಿತು, ಅದಕ್ಕೆ ಏನೇನು ಒದಗಿಸ್ಕೊಳ್ಬೇಕು. ನೀವು ಕೂಡ ಮುಂದಕ್ಕೆ ಇದ್ದಲ್ಲಿ ನಮಗೆ ಜನರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಇನ್ನು ಯಾರು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ. ಸುಮ್ಮನೆ ಬೇರೆ ಪಾರ್ಟಿಯವರೆಲ್ಲ ಕೂಡ ನಾನು ಭಾಳ ಜನ ನನ್ನ ಸಂಪರ್ಕಕ್ಕೆ ಕಾರ್ಯಕರ್ತರು ಬರಲಿಕ್ಕೆ ಇಚ್ಛೆ ಪಡ್ತಾರೆ. ಅವ್ರನ್ನೆಲ್ಲ ನೀವು ಸೇರಿಸ್ಕೊಂಡು ಮುಂದಕ್ಕೆ ಎಲೆಕ್ಷನ್ ಸುಗಮವಾಗಿ ನಡಿಬೇಕು. ಅದಕ್ಕೆ ನೀವು ಮಾಡಿ. ವಿರೋಧ ಪಾರ್ಟಿಯವರು ಅವರು ಸಹಿಸೋಕ್ಕಾಗೋದಿಲ್ಲ. ಅವ್ರಿಗೆ ನಾವು ಅಧಿಕಾರಕ್ಕೆ ಬಂದಿರೋದು ಯಾವ ಕಾರಣಕ್ಕೂ ಅವರು ಸಹಿಸೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಅದು ನೀವೇನು ನಿಮಗೂ ಗೊತ್ತಿದೆ. ಕೈ ಹೊಸಿಕೊತಾವೆ. ನಾವು ಶಶಿನ ಹೇಳ್ತಾರೆ, ನೀನು ಹೊಸಿಕೊಳ್ಳಿ, ಏನು ತೊಂದರೆ ಇಲ್ಲ. ನನ್ನ ಡ್ಯೂಟಿ ನಿಮ್ಗೆ ಒಳ್ಳೇದಾಗಬೇಕು. ಇದಕ್ಕೇನು ಬೇಕು ವ್ಯವಸ್ಥೆನ ಖಂಡಿತ ನಾನು ಮಾಡ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ನಾನು ಗೌರವನ ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. ತಾವೆಲ್ಲ ಬಂದು ನನಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೀರಿ. ನೀವೇನು ಬರೋ ಅವಶ್ಯಕತೆ ಇರಲಿಲ್ಲ. ನಾನೇ ಈಗಾಗಲೇ ಯೋಗೇಶ್ಗೂ ಹೇಳಿದ್ದೆ, ಒಂದಿನ ನಮ್ಮ MLA ಅವರು ಹಾಸ್ಪಿಟ್ಲಿಂದ ಬಂದ ಮೇಲೆ ಒಂದು 3 ಕಡೆ, ಮುಂದೆ ಕಡೆ ಬೇಡ, ಈ ಕಡೆ ಒಂದು 3 ಕಡೆ ನಿಮ್ಮ ಕ್ಷೇತ್ರದಲ್ಲಿ ಹಳ್ಳಿಲಿ ಒಂದು ಕಡೆ, ಟೌನಲ್ಲಿ ಒಂದು ಕಡೆ, ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೊಂದು 3 ಕಡೆ, ಚನ್ನಪಟ್ಟಣ ಒಂದು 3 ಕಡೆ ಒಂದು ಸಭೆಗಳನ್ನು ಮಾಡಿ ಕೃತಜ್ಞತೆ ಸಲ್ಲಿಸುವಂಥದ್ದು. ಆ ಕೆಲಸ ಕೂಡ ಮಾಡೋಣ. ನನಗೆ ಸನ್ಮಾನ ನೀವೇನು ಮಾಡಬೇಕಾಗಿಲ್ಲ, ನಾನೇ ನಿಮಗೆ ಸನ್ಮಾನ ಮಾಡಬೇಕಂತ ನನ್ನ ಡ್ಯೂಟಿ ಕೂಡ ಇದೆ. ಆ ಕೆಲಸ ಮಾಡ್ತೀನಿ ವಿಶ್ವಾಸ ಇರಲಿ. ಆಮೇಲೆ ಸುಮ್ಮನೆ ಅವರು ಇವರು ವಿಪರೀತ ಜನ ಏಜೆಂಟ್ಗಳು ನನ್ನ ಕ್ಷೇತ್ರದವ್ರನ್ನ ಹುಡುಕೊಂಡು ಬರೋದು, ರಾಮನಗರದವ್ರು ಹುಡುಕೊಂಡು ಬರೋದು, ಈ ಆಫೀಸರ್ಸ್ ಎಲ್ಲ ಇರ್ತಾರೆ, ಆಫೀಸರ್ ಕಾಂಟ್ರಾಕ್ಟರ್ ಭಾಳ ಹುಷಾರಾಗಿ ಕರ್ಕೊಬರೋದು, ಹೋಟ್ಲ್ ಕರ್ಕೊಬರೋದು, ರೂಮ್ ಮಾಡಿಸ್ಕೊಡೋದು, ಪಾಠ ಹಾಕ್ಸೋದು. ಏನು ನಡಿಲ್ಲ, ನೀವು ಕೇಳಿಲ್ಲ, CM ಕೇಳಲ್ಲ, ನೀವು ಕೇಳಿದ್ರೆ ಇಲ್ಲ ಅನ್ನೋಕ್ಕೆ ಹಿಂಗಾಗಿದೆ ಅಂತೆಲ್ಲ ಬರ್ತಾರೆ. ಅದಕ್ಕೆಲ್ಲ ನೀವು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ದೇನಾದ್ರು ವೈಯಕ್ತಿಕವಾದ ವಿಚಾರ ಇದ್ದರೆ, ನಿಮ್ಮ ಊರ ಅಭಿವೃದ್ಧಿ ಇದ್ದರೆ ಮತ್ತದಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ಈ ಆಫೀಸರ್ಗಳೆಲ್ಲ ಇರ್ತಾರಲ್ಲ, ಅವರು ಈ ಕಾಂಟ್ರಾಕ್ಟ್ಗಳು, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಭಾಳ ಹುಷಾರಾಗಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಕ್ಷೇತ್ರದಲ್ಲೂ ಕೂಡ. ಇದು ಅಧಿಕಾರಕ್ಕೆ ಬಂದ ತಕ್ಷಣ CM ಜಿಲ್ಲೆ ಅಂತಂದರೆ ತಕ್ಷಣ ಎಲ್ಲರೂ ಹುಡುಕೊಂಡು ಬಂದ್ಬಿಡ್ತಾರೆ. ಯಾವತ್ತು ಇದ್ದವರೆಲ್ಲ ನೆನಪುಗಳಾಗೋಯ್ತಾರೆ ನೀವು. ಇದು ಭಾಳ ಹುಷಾರಾಗಿ ಯಾವುದಕ್ಕೂ ನೀವು ಹತ್ರಕ್ಕೆ ಸೇರ್ಸಕ್ಕೆ ಹೋಗ್ಬಿಡಿ. ಹೇಳಿದ್ರೆ ನೀವು ಉಂಟು, ಅವರು ಉಂಟು. ನಿಮ್ಮದು ವಿಚಾರಗಳು ಏನಾದ್ರು ಇದ್ದರೆ ಖಂಡಿತ ನಾನು ಇದನ್ನು ಗಮನಿಸ್ತೀನಿ. ಸುರೇಶ್ ಅವ್ರಿಗೂ ಹೇಳಿದ್ದೀನಿ, ನಾನು ಇಕ್ಬಾಲ್ ಹತ್ರ ಮಾತಾಡಿದ್ದೀನಿ, ಶಶಿ ತಾವು ಮಾತಾಡಿದ್ದೀನಿ, ಬಾಲಕೃಷ್ಣ ತಾವು ಮಾತಾಡಿದ್ದೀನಿ, ಯೋಗೇಶ್ಗೂ ಹೇಳಿದ್ದೀನಿ ನಾನು. ಸೊ ಮುಂದಕ್ಕೆ ಒಂದೊಂದು 3 ಒಂದೊಂದು ಇದರಲ್ಲಿ ಈಗ ಕೆಲವು ಇನ್ನು ನಾನು ಇಲಾಖೆನೆಲ್ಲ ಈಗ ರಿವ್ಯೂ ಮಾಡ್ತಾ ಇದ್ದೀನಿ. ಏನೇನು ಇಲಾಖೆ ಏನಿದೆ ಅಂತ ಅಂದ್ಬಿಟ್ಟೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದೀನಿ. ನಾಳೆ ವಿಧಾನ ಪರಿಷತ್ ಶೇರಿಂಗ್ ಸೆಷನ್ ಇದೆ. 7 ಜನ ಗೊತ್ತಿರೋದು ಪ್ರಮಾಣ ವಚನ ಇದೆ. ಅದಾದಮೇಲೆ ಕೆಲವು ಇಲಾಖೆನ ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ ಸದ್ಯಕ್ಕೆ ಮುಂದಿನ ತಿಂಗಳು ಅಸೆಂಬ್ಲಿ ಕರಿಬೇಕು. ಈ ಮಧ್ಯದಲ್ಲಿ ಇನ್ನು ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಮಾಡಬೇಕು. ಅದು ಕೂಡ ನಾನು ದಿಲ್ಲಿಗೆ ಹೋಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಊರಲ್ಲಿಲ್ಲ, ಇನ್ನೊಂದು 2 ದಿನ ಬರ್ತಾರೆ. ಎಲ್ಲ ಆಗ್ತದೆ.
ನೀವು ಮಿಕ್ಕಿದ ವಿಚಾರ ನೀವು ತಲೆ ಕೆಡಿಸ್ಕೊಂಡೆ ಒಟ್ಟು ಪಕ್ಷನ ಸಂಘಟನೆ ಮಾಡುವಂಥ ಕೆಲಸ ನಮ್ಮ ಗುರಿ 2028. ಏನು ನಮ್ಮ ಗುರಿ? ನಾನು ಮುಖ್ಯ ಆಗಿದ್ದು ಮುಖ್ಯ ಅಲ್ಲ. ಈಗ ಕೆಲವರೆಲ್ಲ ಈಗ ರಾಮ್ ಬಿಡ್ದಿಲ್ಲಿ ನಾನು ಮಾಡಿದ್ನ, ಈಗ ಇದಕ್ಕೆ ಅಡ್ಮಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ನಿಮ್ಮ ಎಲ್ಲ ರಾಮನಗರ ತಾಲೂಕಿಗೆ, ಮಾಗಡಿ ತಾಲೂಕಿಗೆ, ಕಾನ್ಪುರ ತಾಲೂಕೆಲ್ಲ ಕೂಡ ನಮ್ಮ ಈಗ ಬರೀ ಏರ್ಪೋರ್ಟು ಇಲ್ಲಿ ಬಂದಕ್ಕೆ, ದೇವನಹಳ್ಳಿ ಬಂದಕ್ಕೆ ಇಲ್ಲಿಂದ ಬೆಂಗಳೂರುಗಂಟ ದೊಡ್ಡಬಳ್ಳಾಪುರ ಎಲ್ಲ ಅನುಕೂಲ ಆಗಲಿಲ್ವೇ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲ ಅನುಕೂಲ ಆಗಲಿಲ್ವೇ? ಹಂಗೆ ಒಂದು ಟೌನ್ಶಿಪ್ಪು ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಮಾಡಲಿಲ್ಲ. ಈಗ ಪಾಪ ಅವ್ರೇನೇನೋ ಕೆಲವೆಲ್ಲ ಇರ್ತಾ ಇದ್ದಾರೆ. ಇಲ್ಲಿ ನಾನು ಕರೆದ್ರೆ ಇಲ್ಲಿ ಯಾರು ಬರಲಿಲ್ಲ. ನಾನು ಲಿಂಕ್ ಬರ್ಬೇಕು. ನಾನು ಬರೋದು ಸರಿನಾ? ನಾನು ಬರೋದು ಸರಿ ಅಂತ ಹೇಳಿ ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸಿ ಪ್ರತಿಭಾ ಟಿವಿ ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗಲಿಲ್ಲ. ಈಗ ಕರಿಬೇಕು. ಈಗ ನನಗೇನು ಅವಶ್ಯಕತೆ ಏನಿಲ್ಲ. ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಆ ಕ್ಷೇತ್ರ ಬಿಟ್ಟುದಾಗೋಯ್ತು. ನಿಮಗೂ ಅದಕ್ಕೆ ಆಯ್ತು ಮಾಡೋ ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು? ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡುವುದಿಲ್ಲ. ಈಗ ನಾನು ಮಾಡಿದಂಥ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಇರ್ತದೆ. ಆ ಊರು ಅಭಿವೃದ್ಧಿ